ಇನ್ನು ಶಿಡ್ಲಘಟ್ಟ ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಸಂಘರ್ಷ ಪಡ್ಕೊಂಡಿದೆ. ಈಗಾಗಲೇ ನಾವು ಪೊಲೀಸ್ ಟೀಮ್ ಸೆಟಪ್ ಅನ್ನು ಮಾಡಿದ್ದೀವಿ, ಎಲ್ಲೇ ಇದ್ರೂ ಹಿಡಿದುಕೊಂಡು ಬರುವಂತೆ ನಾವು ಹೇಳಿದ್ದೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಅಂದರೆ ಸ್ವಪಕ್ಷದ ಕೈಮುಖಂಡ ಅವಾಚ್ಯ ಪದ ಬಳಸಿರೋದು. ಈ ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಪೊಲೀಸ್ನವ್ರನ್ನ ಸೆಟಪ್ ಮಾಡಿದ್ದೀವಿ, ಎಲ್ಲೇ ಇದ್ರೂ ಹಿಡ್ಕೊಂಡು ಬರಲಿಕ್ಕೆ ಹೇಳಿದ್ದೀವಿ. ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ನಾನು ಕೂಡ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೀವಿ. ಸದ್ಯದಲ್ಲೇ ಸಿಗ್ತಾರೆ, ಏನು ದೇಶ ಬಿಟ್ಟು ಹೋಗ್ಲಿಕ್ಕೆ ಆಗಲ್ವಲ್ಲ, ಎಷ್ಟು ದಿವಸ ತಲೆಮರೆಸ್ಕೊಂಡಿದ್ರು ಕೂಡ ಸಿಗಲೇಬೇಕಲ್ವಾ ಅಂತ ಪರಮೇಶ್ವರ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಕೈ ಮುಖಂಡ ಏನೀಗ ಪೌರಾಯುಕ್ತೆ ಅಮೃತಗೆ ಧಮಕಿ ಹಾಕಿರುವಂಥ ವಿಚಾರ AICC KPCC ಪ್ರಶ್ನೆ ಮಾಡಿದೆ. ಒಂದು ವಾರದ ಒಳಗಡೆ ಈಗ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ. ಅದಕ್ಕೆ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ರಾಜೀವ್ ಗೌಡ ಅವರು ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ. ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಎಲ್ಲಿದ್ರಿ ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇದ್ರೂ ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಕೂಡ ಹೇಳಿದ್ದೇವೆ. ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಸದ್ಯದಲ್ಲೇ ಒಂದು ಸಿಗ್ತಾರೆ. ಅವರು ಎಲ್ಲೋಗ್ತಾರೆ, ಅವ್ರಿಗೇನು ದೇಶ ಬಿಟ್ಟು ಹೋಗೋಕ್ಕಾಗಲ್ಲ. ಎಷ್ಟೇ ದಿವಸ ತಲೆ ಮರೆಸ್ಕೊಂಡು